ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಲೋಕಶಿಕ್ಷಣ ಟ್ರಸ್ಟ್ ಹುಬ್ಬಳ್ಳಿ ಬೆಂಗಳೂರಿನ ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿಯ ಪ್ರಸ್ತುತಿ ಸಿರಿ ಸಂಪದ ಆರೋಗ್ಯ ಮತ್ತು ಶಿಕ್ಷಣ ಮೇಳ ಮಾಧ್ಯಮ ಲೋಕದಲ್ಲಿ ವಿನೂತನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಇಂದು ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಖಮಿತ್ಕರ್ ಭವನದಲ್ಲಿ ಜರುಗಿತು. ಲೋಕ ಶಿಕ್ಷಣ ಟ್ರಸ್ಟಿನ ಹೆಮ್ಮೆಯ ಪ್ರಕಟಣೆ. ಸಂಯುಕ್ತ ಕರ್ನಾಟಕ ಕನ್ನಡ ಮಾಧ್ಯಮ ಲೋಕದ ಹಿರಿಯಣ್ಣ, ಶತಮಾನದತ್ತ ಹೆಜ್ಜೆ ಹಾಕುತ್ತಿರುವ ಸಂಯುಕ್ತ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ ಏಕೀಕರಣ, ಸ್ವದೇಶಿ ಆಂದೋಲನ, ಕನ್ನಡ ನಾಡು ನುಡಿ, ನೆಲ ಜಲ ಸಂರಕ್ಷಕ. ಲೋಕ ಶಿಕ್ಷಣ ಟ್ರಸ್ಟ್ ಸಾರ್ವಜನಿಕ ಸಂಸ್ಥೆ ಎನ್ನುವುದು ಎಲ್ಲರಿಗೂ ಗೊತ್ತಿದೆ. ಈ ಸಂಸ್ಥೆಯ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯು ಕಲ್ಯಾಣ ಕರ್ನಾಟಕದ ಉದಯ, ಅಭ್ಯುದಯಕ್ಕೆ ವಿಶೇಷ ಆದ್ಯತೆ ಕೊಟ್ಟು ತನ್ನದೇ ಆದ ಕೊಡುಗೆ ನೀಡಿದೆ. ಪ್ರಸ್ತುತ ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿಯ ವತಿಯಿಂದ ಇದೇ ಏಪ್ರಿಲ್ 7 ಮತ್ತು 8ರಂದು ಕಲಬುರಗಿಯ ಖಮಿತ್ಕರ್ ಭವನದಲ್ಲಿ ಸಿರಿ ಸಂಪದ ಶೀರ್ಷಿಕೆಯಡಿ ಮಾಧ್ಯಮ ಲೋಕದಲ್ಲೇ ವಿನೂತನವಾಗಿ ಆರೋಗ್ಯ ಮತ್ತು ಶಿಕ್ಷಣ ಮೇಳ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲಾಗಿದೆ. ದಿನಾಂಕ 7ನೇ ಏಪ್ರಿಲ್ 2026ರಂದು ಮಧ್ಯಾಹ್ನ 12:30 ಗಂಟೆಗೆ ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರಜಗಿ ಅವರಿಂದ ಉಪನ್ಯಾಸ ಸಂವಾದ ಕಾರ್ಯಕ್ರಮ ಜರುಗಿತು. ಶಿಕ್ಷಣ ಬದುಕು ಬಾಳು ಕುರಿತು ಪ್ರೇರಣಾದಾಯಕ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆಯನ್ನು ಲೋಕ ಶಿಕ್ಷಣ ಟ್ರಸ್ಟ್ ಬೆಂಗಳೂರಿನ ಅಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿಗಳಾದ ಅಶೋಕ್ ಹಾರನಹಳ್ಳಿ ವಹಿಸಿದ್ದರು. ಮಧ್ಯಾಹ್ನ 4:30 ಗಂಟೆಗೆ ಕ್ಯಾನ್ಸರ್ ಭಯ ಮಿಥ್ಯೆ ಮುಂಜಾಗ್ರತೆ ಚಿಕಿತ್ಸೆಯ ಕುರಿತು ಬೆಂಗಳೂರಿನ HCG ಆಸ್ಪತ್ರೆಯ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಶೇಖರ್ ಪಾಟೀಲ್ ಅವರು ಉಪನ್ಯಾಸ ಸಂವಾದ ನಡೆಸಿಕೊಟ್ಟರು. ಸಂಜೆ 5:15ಕ್ಕೆ ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯ ಖ್ಯಾತ ನರರೋಗ ತಜ್ಞರಾದ ಡಾಕ್ಟರ್ ಶಿವಕುಮಾರ್ ಕುಪನೂರ್ ಇವರಿಂದ ಉಪನ್ಯಾಸ ಸಂವಾದ ಕಾರ್ಯಕ್ರಮ ಜರುಗಿತು. ಸಂಜೆ 6ರಿಂದ 8 ಗಂಟೆಯವರೆಗೆ ಅನಂತ ಕುಲಕರ್ಣಿ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ದಾಸವಾಣಿ ವಚನ ಗಾಯನ ಕಾರ್ಯಕ್ರಮ ಜರುಗಿತು. ದಿನಾಂಕ 8ನೇ ಏಪ್ರಿಲ್ 2026ರ ಬುಧವಾರದಂದು ಬೆಳಿಗ್ಗೆ 10:30ರಿಂದ ಸಾಧಕರಿಗೆ ಸನ್ಮಾನ, ಲೋಕ ಶಿಕ್ಷಣ ಗೌರವ ಪುರಸ್ಕಾರ ಕಾರ್ಯಕ್ರಮ ಜರುಗಲಿದೆ. ಇದರ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರದ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಭೀಮಣ್ಣ ಖಂಡ್ರೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಾಪುರ್, ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ಜಿ ನಮೋಶಿ, ಕಲಬುರಗಿಯ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಹಾಗೂ ಬೀದರ್ ಶಾಹಿನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಸಂಸ್ಥಾಪಕರಾದ ಡಾಕ್ಟರ್ ಅಬ್ದುಲ್ ಖದೀರ್ ಆಗಮಿಸಲಿದ್ದಾರೆ. ಮಧ್ಯಾಹ್ನ 12ರಿಂದ 1:30ರವರೆಗೆ ಖ್ಯಾತ ಲೇಖಕರು ಹಾಗೂ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ DV ಗುರುಪ್ರಸಾದ್ ಇವರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಸವಾಲು ಸಂವಾದ ಕಾರ್ಯಕ್ರಮ ಜರುಗಲಿದೆ. ಅಧ್ಯಕ್ಷತೆಯನ್ನು ಲೋಕ ಶಿಕ್ಷಣ ಟ್ರಸ್ಟಿನ ಧರ್ಮದರ್ಶಿಗಳಾದ UB ವೆಂಕಟೇಶ್ ವಹಿಸಲಿದ್ದಾರೆ. ಗೌರವ ಉಪಸ್ಥಿತರಾಗಿ ಸಂಯುಕ್ತ ಕರ್ನಾಟಕದ ಸಂಪಾದಕರಾದ ಮಹಾಬಲ ಸೀತಾಳಬಾವಿ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3:30ರಿಂದ ಸಂಜೆ 5:30ರವರೆಗೆ ಥಟ್ ಅಂತ ಹೇಳಿ ಖ್ಯಾತಿಯ ಹಿರಿಯ ವೈದ್ಯ ಸಾಹಿತಿ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಂದ ರಸಪ್ರಶ್ನೆ ಕಾರ್ಯಕ್ರಮಗಳು ಜರುಗಲಿವೆ. ಸಂಜೆ 6 ಗಂಟೆಗೆ ಗಂಗಾವತಿ ಪ್ರಾಣೇಶ್, ಬಸವರಾಜ್ ಮಹಾಮನಿ ಹಾಗೂ ನರಸಿಂಹ ಜೋಶಿ ತಂಡದವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಜರುಗಲಿದೆ. ನಾವು ಅವುಗಳನ್ನ ಇವಾಗಿಂದಲೇ ಕಂಟ್ರೋಲಲ್ಲಿ ತಗೊಂಡ್ರೆ ಮುಂದೆ ನಮಗೆ ಬರುವ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮಗೆಲ್ಲರಿಗೂ ತಿಳಿಯಲು ಇಷ್ಟಪಡ್ತೀನಿ. You are
braver than what you believe, you are smarter than what you see, and you are stronger than what you understand. ಅಂದರೆ ನಮ್ಮ ಈ 15ನೇ ಪೀಳಿಗೆ ಅಡೋಲೆಸೆಂಟ್ ಮಕ್ಕಳು ತಾವೇನು ಅಂದ್ಕೊಂಡಿದ್ದಾರಲ್ಲ ಅದಕ್ಕಿಂತ ಬಹಳಷ್ಟು ಮಟ್ಟಿಗೆ ಮಾಡುವಂಥ ಕೆಪಾಸಿಟಿ ಅಂತ ಬಯಸ್ತಿದ್ದಾರೆ. ಈಗಾಗಲೇ ರುಬಿನ್ ಕಮಲಾಪುರ ಅವರು ಎಲ್ಲರೂ ನಿಮಗೆ ಬೇರೆ ಲೋಕ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾಜ್ಯಪಾಲರು ಕರ್ನಾಟಕ ವಿರೋಧಿ ಧೋರಣೆ ತಳೆದಿದ್ದಾರೆ ಎಂದು ಆರೋಪಿಸಿ ಟಿಎ ನಾರಾಯಣಗೌಡ ಬಣದ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ವರ್ತಿಸುತ್ತಾ ಕರ್ನಾಟಕ ವಿರೋಧಿ ಧೋರಣೆ ತಳೆದಿರುವ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ಕೂಡಲೇ ಹಿಂದಕ್ಕೆ ಕರೆಸಿಕೊಳ್ಳಬೇಕು ಎಂದು ಆಗ್ರಹಿಸಿ ಟಿಎ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕರವೇ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಆನಂದೇಶ ದೊಡ್ಡಮನಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ರಾಜ್ಯಪಾಲರಿಗೆ ಹೇಳಿದಿಕ್ಕಾರ ಒಕ್ಕೂಟ ವ್ಯವಸ್ಥೆ ವಿರೋಧಿ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಕನ್ನಡಿಗರತೆಯರಿಗೆ ಹಣದಿಂದ ಬದುಕುತ್ತಿರುವ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಕನ್ನಡಿಗರಿಗೆ ಕಾನೂನು. ನಮಸ್ಕಾರ. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನವಾಗಿ ಆಯ್ಕೆಯಾಗಿರುವ ಜಿಲ್ಲಾ ಕಲಬುರಗಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಆದ ಕಲಬುರಗಿ ಮನೆ ಮಗಳು ಕವಿತಾ ದೇಗಾವ್ ಮಾತಾಡ್ತಾ ಇರೋದು. ಏನಪ್ಪಾ ಅಂದ್ರೆ ಇವತ್ತು ನಾವು ಈ ಆನಂದ್ ದೊಡ್ಡಮನಿ ನಮ್ಮ ಜಿಲ್ಲಾಧ್ಯಕ್ಷರಾದ ಆನಂದ್ ದೊಡ್ಡಮನಿ ಅವರು ಹಾಗೂ ರಾಜ್ಯಾಧ್ಯಕ್ಷರಾದ ಅಣ್ಣ ನಾರಾಯಣಗೌಡರ ಆದೇಶದಂತೆ ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂತಂದ್ರ ಹಿಂದಿ ಹೇರಿಕೆ ರಾಜ್ಯ ಸರ್ಕಾರ ಅನೇಕ ಕನ್ನಡಿಗರ ಹೋರಾಟ ಚಳವಳಿ ಸತ್ಯಾಗ್ರಹದ ಒಂದು ಮಣಿದು ಹಿಂದಿಯನ್ನು ಕಡ್ಡಾಯದಿಂದ ವಿಮುಕ್ತಿಗೊಳಿಸಿತ್ತು, ಕಡ್ಡಾಯ ಕಲಿಕೆಯಲ್ಲಿ ವಿಮುಕ್ತಿಗೊಳಿಸಿತ್ತು. ಆದರೆ ಮತ್ತೆ ಅದನ್ನ ಒತ್ತಾಯಪೂರ್ವಕವಾಗಿ ರಾಜ್ಯಪಾಲರು ನಮ್ಮಲ್ಲಿ ತ್ರಿಭಾಷಾ ಸೂತ್ರದ ಕರ್ನಾಟಕಕ್ಕೆ ತ್ರಿಭಾಷಾ ಸೂತ್ರ ಒಂದು ಒತ್ತಡ ಹೇರ್ತಾ ಇರೋದು ಇದೊಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇದನ್ನ ರಾಜ್ಯಪಾಲರು ಕೂಡ ಹಿಂಪಡೆಯಬೇಕು, ಇಲ್ಲಾಂದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನ ಉಗ್ರ ಹೋರಾಟ ಮಾಡ್ತೀವಿ. ಹಿಂದಿ ನಮ್ಗೆ ಎಲ್ಲಾ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಭಾಷೆಯನ್ನು ಪೋಷಿಸಬೇಕು. ಕನ್ನಡ ತಾಯಿ ಕರ್ನಾಟಕದಲ್ಲಿ ಕನ್ನಡ ತಾಯಿನೇ ಸಾರ್ವಭೌಮ. ಕನ್ನಡಿಗರಿಗಾಗಿ ನಾವು ಯಾವತ್ತೂ ಹೋರಾಟಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಸಂಘಟನೆ ವತಿಯಿಂದ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋರಾಟವನ್ನು ರೂಪಿಸಲಾಗಿದೆ. ವಿಷಯ ಏನಂದ್ರೆ ಬಹು ವರ್ಷಗಳಿಂದ ನಮ್ಮ ಒಂದು ಬೇಡಿಕೆ ಆಗಿತ್ತು, ನಮ್ಮ ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಬೇಡ, ದ್ವಿಭಾಷಾ ನೀತಿ ಬೇಕಂತೂ ಬಹಳಷ್ಟು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಿದ್ವಿ. ಆ ಒಂದು ಹೋರಾಟಕ್ಕೆ ಜಯ ಸಿಕ್ಕಿತ್ತು. ಮೊನ್ನೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿತ್ತು, ಏನಪ್ಪಾ ಅಂದ್ರೆ 625 ಅಂಕಗಳ ಬದಲಾಗಿ ಹಿಂದಿಯನ್ನು ಗ್ರೇಡ್ ಆಗಿ ಮಾರ್ಪಡಿಸಿ 525 ಮಾರ್ಕ್ಸ್ ಗಳ ಮಾತ್ರ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ ಸರ್ಕಾರ ಆದೇಶ ಮಾಡುತ್ತೆ. ಆದರೆ ಈ ವಿಷಯದಲ್ಲಿ ನಮ್ಮ ರಾಜ್ಯಪಾಲರಾದಂತಹ ಪಾಲರು ಅವರೊಂದು ಮುಖ್ಯಮಂತ್ರಿಗಳ ಆಪ್ತರಿಗೆ ಒಂದು ಪತ್ರ ಬರೀತಾರೆ, ಏನಂತ ಹಿಂದಿ ವಿಷಯದಲ್ಲಿ ಈ ನಿರ್ಧಾರ ತೆಗೆದುಕೊಂಡದ್ದು ಸರಿಯಲ್ಲ, ಇದು ಮತ್ತೆ ಕಡ್ಡಾಯವಾಗಿ ಮಾಡಿ ಅಂತೆ. ಆದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ನೇರವಾಗಿ ಅಂದ್ರೆ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತ ಸರ್ಕಾರ ಜನರ ಪರವಾಗಿ ಒಂದು ಆದೇಶ ಹೊರಡಿಸುತ್ತೆ. ಇಲ್ಲೇ ಪಕ್ಕದ ರಾಜ್ಯಗಳಲ್ಲಿ ಕೇವಲ ದ್ವಿಭಾಷಾ ನೀತಿ ಅನುಸರಿಸ್ಕೊಂಡು ಬರ್ತಾ ಇದೆ, ಅಲ್ಲಿ ವಿಷಯಕ್ಕೆ ದನಿ ಎತ್ತಲ್ಲ ಇವರು. ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಆಗ್ಬೇಕು ಅಂದ್ರೆ ಮಾತ್ರ ರಾಜ್ಯಪಾಲರು ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಾರ. ಅವರು ಜನರ ಪರವಾಗಿ ನಿಲ್ಬೇಕು. ಆದ್ರೆ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ರು, ಕೇಂದ್ರ ಸರ್ಕಾರ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಾರೆ. ನಾವು ನೇರವಾಗಿ ಹೇಳ್ತೀವಿ, ಹಿಂದಿಯನ್ನು ಅತಿಥಿಯಾಗಿರ್ಲಿ,
ಅತಿಥಿ ತರ ಇರಬೇಕು. ನಾವು ಹಿಂದಿ ಯಜಮಾನಿಕೆ ಮಾಡ್ತೀವಿ ಅಂದ್ರೆ ನಡೆಸಕ್ ಕೊಡಲ್ಲ. ಕನ್ನಡದಲ್ಲಿ ಕನ್ನಡವೇ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗೆ ಸಾರ್ವಭೌಮ ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ನಮ್ಮ ರಾಜ್ಯಪಾಲರಿಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅಂದ್ರೆ ಸರ್ಕಾರ ಸಮೀಕ್ಷೆ ಮಾಡಿನೇ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ನಾವು ಹಿಂದಿ ಕಡ್ಡಾಯವಾಗಿ ಬೇಡ ಅಂತ ಹೇಳಿದೀವಿ. ಹಿಂದಿ ಸಂಪೂರ್ಣ ತೆಗೆದು ಹಾಕಿಲ್ಲ. ನಮ್ಮ ಮಕ್ಕಳು ಕಲಿಬೇಕಂದ್ರೆ ಕಲಿತಾರೆ, ಇಲ್ಲ ಬಿಡ್ಬೇಕಂದ್ರೆ ಬಿಡ್ತಾರೆ. ಹಿಂದಿನ ಒತ್ತಾಯ ಪೂರ್ವಕವಾಗಿ ನಮ್ಮ ಮಕ್ಕಳ ಮೇಲೆ ಯಾಕೆ ಹೇರ್ತಾ ಇದ್ದೀರಿ? ಆಯ್ತು, ಕರ್ನಾಟಕಕ್ಕೆ ಅಷ್ಟೇ ಯಾಕೆ, ತಮಿಳುನಾಡಿನಲ್ಲಿ ಇಲ್ಲ ದ್ವಿಭಾಷಾ ನೀತಿ, ಕೇವಲ ದ್ವಿಭಾಷಾ ನೀತಿಯನ್ನು ಸೃಷ್ಟಿಸ್ತಾರೆ. ಅಷ್ಟೆಲ್ಲ ಮಹಾರಾಷ್ಟ್ರದಲ್ಲಿ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ, ನಮಗೆ ಹಿಂದಿ ಬೇಡ, ನಮಗೆ ಎರಡೇ ಭಾಷೆ ಇರಲಿ, ಮರಾಠಿ ಮತ್ತು ಇಂಗ್ಲಿಷ್ ಕಡ್ಡಾಯವಾಗಿ ಅಂತ ಹೇಳಿ. ಅದ್ರ ಬಗ್ಗೆ ದನಿ ಎತ್ತಲ್ಲ. ಆದ್ರೆ ಇಲ್ಲಿ ಮಾತ್ರ ಇಲ್ಲಿ ಶಾಸಕರು ಸಚಿವರುಗಳು ನಮ್ಮ ಓಟುಗಳನ್ನು ತೆಗೆದುಕೊಂಡಂತವ್ರು, ಕನ್ನಡಿಗರನ್ನು ತೆಗೆದುಕೊಂಡವರು ಈ ವಿಷಯದ ಬಗ್ಗೆ ದನಿ ಎತ್ತಲ್ಲ. ಮೊನ್ನೆ ನಮ್ಮ ನಮೋಶಿ ಅವ್ರನ್ನ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವ್ರ ಹಿಂದಿ ಶಿಕ್ಷಕರು ಹೋದಾಗ ಅವ್ರು ಹೇಳ್ತಾರೆ, ಈ ವಿಷಯ ಸರಿಯಲ್ಲ, ಇದನ್ನು ಪರಿಶೀಲಿಸಬೇಕು, ನೀವು ಚರ್ಚೆ ಮಾಡ್ಬೇಕಂತೇಳಿ. ಇದೇ ವಿಷಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಮೊನ್ನೆ ನಮ್ಮ ಕನ್ನಡವರಿಗೆ ಕನ್ನಡ ಬರೀಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಆ ಟೈಮ್ನಲ್ಲಿ ಶಾಸಕರು ಸಚಿವರು ಬೈದ ಏನ್ ಇಟ್ಕೊಂಡಿರು, ಮಾತಾಡಕ್ ನಾಲಿಗೆ ಬಿದ್ದಿತ್ತ? ಕನ್ನಡಿಗರ ಅನ್ಯಾಯ ಆದಾಗ ಮಾತಾಡಲ್ಲ ಇವ್ರು ಯಾವ್ದೋ ಒಂದು ಕೇಂದ್ರ ಸರ್ಕಾರದ ಗುಲಾಮಗಿರಿ ಏಜೆಂಟ್ ತರ ಮಾಡ್ತಾ ಇದ್ರೆ. ಇವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ನೀವು ಕನ್ನಡಿಗರ ಮತವನ್ನು ತೆಗೆದುಕೊಂಡು ಆಯ್ಕೆ ಆದವರು, ನೀವು ಕನ್ನಡ ಪರ ನಿಲ್ಬೇಕು ಹೊರತಾಗಿ ಯಾವುದೇ ಒಂದು ಸರ್ಕಾರದ ಏಜೆಂಟ್ಗಳಾಗಿ ಕೆಲಸ ಮಾಡಿದ್ರೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು. ಜೇವರ್ಗಿ ಕಾಲೋನಿ ಮಾಕಾ ಲೇಔಟ್ನ ಬಸವ ಮಂಟಪದಲ್ಲಿ 893ನೆಯ ಬಸವ ಜಯಂತಿಯ ಪ್ರಯುಕ್ತ ಅತ್ತಿವೇರಿಯ ಪೂಜ್ಯ ಬಸವೇಶ್ವರಿ ಮಾತಾಜಿ ಅವರಿಂದ ಏಪ್ರಿಲ್ 9ರಿಂದ 20ರವರೆಗೆ 12 ದಿನಗಳ ಕಾಲ ಬಸವತತ್ವ ದರ್ಶನ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೇವರ್ಗಿ ಕಾಲೋನಿಯ ಮಾಕಾ ಲೇಔಟ್ ಬಸವ ಮಂಟಪದಲ್ಲಿ 893ನೆಯ ಬಸವ ಜಯಂತಿಯ ಪ್ರಯುಕ್ತ ಅತ್ತಿವೇರಿಯ ಪೂಜ್ಯ ಬಸವೇಶ್ವರಿ ಮಾತಾಜಿ ಅವರಿಂದ 12 ದಿನಗಳ ಬಸವತತ್ವ ದರ್ಶನ ಪ್ರವಚನ ಏಪ್ರಿಲ್ 9ರಿಂದ 20ರವರೆಗೆ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಮತ್ತು ಬಸವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಏರ್ಪಡಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಬಸವ ಜಯಂತಿ ಉತ್ಸವ ಸಮಿತಿ ಮಾಕಾ ಲೇಔಟ್ ಕಲಬುರಗಿ ಅಧ್ಯಕ್ಷರಾದ ಬಾಬುರಾವ್ ಶೇರಿಕಾರ್, ಮಹಂತೇಶ್ ಕೊಣ್ಣೂರ್, ರವೀಂದ್ರ ಮಾಲಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಜೇವರ್ಗಿ ಕಾಲನಿಯ ಮಾಕಾ ಲೇಔಟ್ನ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯು 30 ವರ್ಷಗಳಿಂದ ಅನೇಕ ಬಸವ ಚಿಂತನೆಗಳ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈಗೀಗ ಇತ್ತೀಚೆಗೆ 4 ವರ್ಷಗಳಿಂದ ಪ್ರತಿ ಬಸವ ಜಯಂತಿಯಂದು ಕೂಡ ಪ್ರವಚನ ಹಮ್ಮಿಕೊಂಡಿದೆ. ಅದೇ ರೀತಿ ಈ ವರ್ಷವೂ ಕೂಡ 890ನೆಯ ಬಸವ ಜಯಂತಿಯ ಪ್ರಯುಕ್ತ ಬಸವ ತತ್ವ ದರ್ಶನ ಎಂಬ ವಿಷಯದ ಕುರಿತು 14 ದಿನಗಳ ಕಾರ್ಯಕ್ರಮಗಳ ಪ್ರವಚನ ಏರ್ಪಡಿಸಲಾಗಿದೆ. ಇದು ಏಪ್ರಿಲ್ 9, 2026ರಿಂದ ಏಪ್ರಿಲ್ 20, 2026ವರೆಗೆ 12 ದಿನಗಳವರೆಗೆ ಪ್ರವಚನ ನಡೀತಾ ಇದೆ. ಈ ಪ್ರವಚನವನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಅತ್ತಿವೇರಿ ಗ್ರಾಮದ ಬಸವಧಾಮದ ಪೂಜ್ಯ ಬಸವೇಶ್ವರಿ ಮಾತಾಜಿಯವರು ಈ ಒಂದು ಪ್ರವಚನವನ್ನು ನಡೆಸಿಕೊಳ್ತಿರ್ತಾರೆ. ಇದಲ್ಲದೆ ಕೂಡ ನಾವು 7 ಮತ್ತು 8ನೇ ತಾರೀಕಿನಂದು 7ನೇ ತಾರೀಕಿನಂದು ಮಕ್ಕಳಿಗಾಗಿ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು, 8ನೇ ತಾರೀಕು ಮಹಿಳೆಯರಿಗಾಗಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಆದ ಕಾರಣ ಇವತ್ತಿನ ಜೀವನಕ್ಕೆ ಮಾನವೀಯ ಮೌಲ್ಯಗಳ ಉದ್ದೇಶಕ್ಕೆ ವಚನಗಳು ಬಹಳ ಪ್ರಮುಖವಾಗಿವೆ. ಆದ ಕಾರಣ ವಚನದ ಕುರಿತ ವಚನ ತತ್ವ ದರ್ಶನದ ಈ ಪ್ರವಚನ 14 ದಿನಗಳ ಈ ಪ್ರವಚನಕ್ಕೆ ಎಲ್ಲರೂ ಕಲಬುರಗಿಯ ಶರಣ ಬಾಂಧವರು ಎಲ್ಲರೂ ಪ್ರತಿದಿನ 7 ಗಂಟೆಗೆ ಈ ಪ್ರವಚನ ಪ್ರಾರಂಭವಾಗುತ್ತದೆ. ಎಲ್ಲರೂ ಬರಬೇಕೆಂದ ನಮ್ಮ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯಿಂದ ಹೃತ್ಪೂರ್ವಕವಾಗಿ ಅವರಿಗೆ ವಿನಂತಿ ಮತ್ತು ಮನವಿಯನ್ನು ಮಾಡಿಕೊಳ್ತೇವೆ. ಇದು ಅಲ್ಲದೆ ಪ್ರತಿದಿನ 6ರಿಂದ 7ವರೆಗೆ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗುತ್ತದೆ. ಆಕಾಶವಾಣಿ ಕಲಾವಿದರಾದ ಸೂರ್ಯಕಾಂತ್ ಡುಮ್ಮ ಅವರು ಈ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಅದೇ ರೀತಿ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ನಾವು ಷಟಸ್ಥಲ ಧ್ವಜಾರೋಹಣದಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಪ್ರತಿದಿನ ಬೇರೆ ಬೇರೆ ವ್ಯಕ್ತಿಗಳು ಮತ್ತು ಶರಣರು, ಚಿಂತಕರು ಈ ಷಟಸ್ಥಲ ಧ್ವಜಾರೋಹಣ ಮಾಡ್ತಾರೆ. ಆದ ಕಾರಣ ಪ್ರತಿ ಈ ಒಂದು ಬಸವತತ್ವ ಪ್ರವಚನದ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು 9/4/2026 ಸಾಯಂಕಾಲ 6 ಗಂಟೆಗೆ ಏರ್ಪಡಿಸಿದ್ದೇವೆ. ಈ ಒಂದು ಪ್ರವಚನವನ್ನು ಪರಮ ಪೂಜ್ಯ ಬಸವೇಶ್ವರಿ ಮಾತಾಜಿಯವರು ನಡೆಸಿಕೊಡ್ತಾರೆ. ಉದ್ಘಾಟಕರಾಗಿ ಶರಣ GB ಪಾಟೀಲ್, ಜಾಗತಿಕ ಲಿಂಗಾಯತ ಮಹಾಸಭೆ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರು ಬೆಳಗಾವಿ, ಮತ್ತು ಷಟಸ್ಥಲ ಧ್ವಜಾರೋಹಣವನ್ನು ಶರಣ ಅಲ್ಲಂಪ್ರಭು ಪಾಟೀಲ್, ಶಾಸಕರು
ದಕ್ಷಿಣ ಮತಕ್ಷೇತ್ರ ಕಲಬುರಗಿ. ಅಧ್ಯಕ್ಷತೆಯನ್ನು ನಮ್ಮ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಶರಣ ಅಯ್ಯಣ್ಣನಂದಿಯವರು ನಡೆಸಿಕೊಡ್ತಾರೆ. ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ಬಾಬುರಾವ್ ಶೇರಿಕರ್ ಅಧ್ಯಕ್ಷರು 890ನೇ ಬಸವ ಜಯಂತಿ ಉತ್ಸವ ಸಮಿತಿ ನಡೆಸಿಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿ ನೀಲಕಂಠರಾವ್ ಮೂಲ್ಗೆ ಕಾಂಗ್ರೆಸ್ ಮುಖಂಡರು, ಶರಣ ಚಂದು ಪಾಟೀಲ್ ಅಧ್ಯಕ್ಷರು ಬಿಜೆಪಿ ನಗರ ಘಟಕ, ಶರಣ ನಿತಿನ್ ವಿ ಗುತ್ತೇದಾರ್ ಸರ್ ಅವರು, ಶರಣ ಸುರೇಶ್ ಸಜ್ಜನ್ ಅವರು, ಶರಣ ಬಾಲರಾಜ್ ಎ ಗುತ್ತೇದಾರ್ ಅವರು, ಶರಣ ಪ್ರಭುಲಿಂಗ್ ಮಹಾಗಂಕರ್ ಸರ್ ಅವರು ವಹಿಸುವರು. ಅದೇ ರೀತಿ ಗೌರವ ಉಪಸ್ಥಿತಿಯನ್ನು ಶರಣ ಶಿವಕುಮಾರ್ ದರ್ಗೊಂಡ್, ಡಾಕ್ಟರ್ ಸಂಜೀವ್ ಶೆಟ್ಕರ್ ನಮ್ಮ ಕಾರ್ಯದರ್ಶಿಗಳು, ದರ್ಗೊಂಡ್ ಸರ್ ಉಪಾಧ್ಯಕ್ಷರು, ಶರಣ ಸಿದ್ದರಾಮ ವಾನಿ ಕೋಶಾಧ್ಯಕ್ಷರು, ಶರಣ ನಾಗರಾಜ್ ಕಾಮ ಸಂಘಟನಾ ಕಾರ್ಯದರ್ಶಿಗಳು, ಶರಣ ಮಲ್ಲಿಕಾರ್ಜುನ್ ಜಾಮಕೊಂಡ್ ಹಿರಿಯ ಸದಸ್ಯರು, ಶರಣ ಹನುಮಂತರಾಯ ಯಾನವಳ್ಳಿ, ಶರಣ ಸತೀಶ್ ಸಜ್ಜನ್ ಮತ್ತು ಶರಣ ಶ್ರೀದೇವಿ ಲಿಂಗಾಳುಗಳು ಮಹಿಳಾ ಪ್ರತಿನಿಧಿ, ಶರಣ ಸುನೀತಾ ಸೋಗುರ್ಮಠ್ ಅವರು ಮಹಿಳಾ ಪ್ರತಿನಿಧಿಯಾಗಿ ಗೌರವ ಉಪಸ್ಥಿತಿಯಲ್ಲಿ ಇರ್ತಾರೆ. ಅದೇ ರೀತಿ ಸ್ವಾಗತವನ್ನು ಶರಣ ಮಾಂತೇಶ್ ಕೊಂಡೂರು ನಡೆಸ್ಕೊಡ್ತಾರೆ. ನಿರ್ವಹಣೆಯನ್ನು ಮಾಂತೇಶ್ ಕುಂಬಾರ್ ಅವರು ಮಾಡ್ತಾರೆ. ಶರಣ ಸಮಟೆಯನ್ನು ಶರಣ ಸಾಳೆಯವರು ಮಾಡ್ತಾರೆ. ಈ ಒಂದು 14 ದಿವಸಗಳ ಪ್ರವಚನ ಮುಗಿದ ಮೇಲೆ 20ನೇ ತಾರೀಕು ಈ ಪ್ರವಚನದ ಸಮಾರೋಪ ಸಮಾರಂಭ ಮತ್ತು ಬಸವ ಜಯಂತಿಯ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅವತ್ತಿನ ಈ ಬಸವ ಜಯಂತಿ ಕಾರ್ಯಕ್ರಮವನ್ನು ಮುಂಜಾನೆ ಬಸವ ತೊಟ್ಟಿಲು ಕಾರ್ಯಕ್ರಮವಿರುತ್ತದೆ. ಶರಣ ಮೋಹನ್ ಯಾನವಂದಿ ಸರ್ ಅವರು ಶಟತಲ ಧ್ವಜಾವಣೆ ಮಾಡ್ತಾರೆ ಮತ್ತು ಈ ಕಾರ್ಯಕ್ರಮವು ಜಗಜ್ಯೋತಿ ಬಸವೇಶ್ವರ ಮಹಿಳಾ ಘಟಕದ ವತಿಯಿಂದ ನಡೀತದೆ. ನೇತೃತ್ವವನ್ನು ಶರಣೆ ಹೀರಾಬಾಯಿ ಎಸ್ ಬಳಗಾನೂರು ವಹಿಸ್ತಾರೆ. ಅದೇ ರೀತಿ ಅದೇ ಅವತ್ತೇ ಮುಂಜಾನೆ 9 ಗಂಟೆಗೆ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದ್ದೇವೆ. ನಮ್ಮ ಜಸ್ಕಾಂದ ಅಧ್ಯಕ್ಷರಾದ ಪ್ರವೀಣ್ ಹರವಾಳ್ ಅವರು ಉದ್ಘಾಟನೆ ಮಾಡ್ತಾರೆ. ಡಾಕ್ಟರ್ ಶಿವಶೆಟ್ಟಿ ಬಸವೇಶ್ವರ ಆಸ್ಪತ್ರೆಯವರು ಅತಿಥಿಗಳಾಗಿ ಆಗಮಿಸ್ತಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. 371 ಉಪಸಮಿತಿಯ ಅಧ್ಯಕ್ಷರನ್ನಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ಥಾನದಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರನ್ನು ನೇಮಕ ಮಾಡುವಂತೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಡಾಕ್ಟರ್ ರಾಜು ಕುಳಗೇರಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. 371 ಉಪಸಮಿತಿಯ ಅಧ್ಯಕ್ಷರಾದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ಥಾನದಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜು ಕುಳಗೇರಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಹೋರಾಟಗಾರರಾದ ನಾಗರಾಜ ಸ್ವಾದಿ, ಸಾಮಾಜಿಕ ಕಾರ್ಯಕರ್ತರಾದ ಹನುಮಂತ ಶೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದು ಎಲ್ಲ ಕ್ಷೇತ್ರನಾಗ ಸಂಪೂರ್ಣ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಒಂದು ಆಸೆ ಇಟ್ಕೊಂಡಿದ್ವಿ. ಅದ್ರ ಪ್ರಕಾರ ಇಮಿಡಿಯೇಟ್ ಒಂದು ಕ್ಯಾಬಿನೆಟ್ ಸಂಪುಟ ಸಭೆನೂ ಆಯ್ತು ಗುಲ್ಬರ್ಗದಲ್ಲಿ. ಅದರಲ್ಲಿ ಕೆಲವೊಂದು 54 ನಿರ್ಣಯ ತೆಗೆದುಕೊಂಡ್ರು. 54ರಲ್ಲಿ 48 ನಿರ್ಣಯ ಈ ಭಾಗಕ್ಕೆ ಪೂರಕಂತ ನಿರ್ಣಯ ತಗೊಂಡ್ರು. ಅದರಲ್ಲಿ ಮೇನ್ ಅಂದರೆ ಸಚಿವಾಲಯ, 370 ಸಂಪುಟ ಸಚಿವಾಲಯ ಇಲ್ಲೇ ಸ್ಥಳಾಂತರ ಮಾಡ್ಬೇಕಂತ ಹೇಳಿ. ಸೊ ಅದು ಆಗಿ ಕೂಡ ಸುಮಾರು ವರ್ಷ ಆಯಿತು, ಯಾವುದೇ ರೀತಿ ಪ್ರಗತಿ ಕಾಣಲಿಲ್ಲ. ಇವರು ಅದ್ರ ಬಗ್ಗೆ ಏನು ಚಕ್ಕರೆ ಆಗ್ತಾ ಇಲ್ಲ. ಸೊ ಇತ್ತೀಚಿನ ದಿನಗಳನ್ನ ನಾವು ನೋಡಿದಾಗ ಇವರು ಹೆಚ್ಚಿನ ತಮ್ಮ ಅಧಿಕಾರವನ್ನು, ಕಾಲವನ್ನು ವಿನಾಕಾರಣ ರಾಷ್ಟ್ರೀಯ ವಿಷಯಗಳನ್ನು, ಅಂತಾರಾಷ್ಟ್ರೀಯ ವಿಷಯಗಳನ್ನು ಮತ್ತು ಮೋದಿ RSS ವೈಯಕ್ತಿಕ ವಿಚಾರಗಳಲ್ಲಿ ತಮ್ಮ ಅಧಿಕಾರವನ್ನು ಸಂಪೂರ್ಣ ದುರುಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲೇ ಮಗನಾಗಿ ಹೊತ್ತು 370 ಅವ್ರ ಇಲಾಖೆ ಬಿಟ್ಟರೆ ನಂಗೆ ಅವ್ರ ಇಲಾಖೆ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಯಾವ ITBT ಇರ್ಬೋದು ಅಥವಾ ಪಂಚಾಯತ್ ರಾಜ್ ಇರ್ಬೋದು. ವಿಶೇಷವಾಗಿ ಸಂಪುಟ ಉಪಸಮಿತಿ ಅಂದರೆ ಇದೊಂದು ಭಾಳ ದೊಡ್ಡ ಸಮಿತಿ. ಇದರಲ್ಲಿ ನಾವು ಭಾಳ ದೊಡ್ಡ ಹೋರಾಟ ಮಾಡಿ ಸುಮಾರು 30-32 ಸರಿ ಜೈಲಿಗೆ ಬಂದಿರೋ ಈ 370 ಒಳಗೆ ಎಲ್ಲ ಪಡ್ಡ ನಾವು ಎಲ್ಲ. ಈ ಉಪಸಮಿತಿಯನ್ನು ಮೋಸ್ಟ್ ಪವರ್ಫುಲ್ ಸಮಿತಿ ಅದೇ. ಈ ಸಮಿತಿ ಯಾವ ನಿರ್ಣಯ ಕೈಗೊಳ್ಳುತ್ತದ ಅದನ್ನು ಸಂಪುಟವು ಕ್ಯಾಬಿನೆಟ್ ಯಥಾ ಪ್ರಕಾರವಾಗಿ ಇಂಪ್ಲಿಮೆಂಟ್ ಮಾಡೋದು. ಅದು ಆಗ್ತಾಯಿದೆ. ಏನು ಆದರೂ ನೀವು KKRDB 5,000 ಕೊಡ್ತೀವಿ, 6,000 ಕೊಡ್ತೀವಿ,
ಐಸರಾಸರ್ ಕೊಟ್ಟರು ಓನ್ಲಿ 930 ಕೋಟಿ ಕ್ರಿಯಾ ಯೋಜನೆ ಮಾಡ್ಯಾರ. ಅದು 9 ಕೋಟಿ ಕ್ರಿಯಾ ಯೋಜನೆ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗಿ ಖರ್ಚಾಗ್ತಾ ಇಲ್ಲ. ಸೊ ಅದಕ್ಕೆ ಇವರಿಗೆ ಅಭಿವೃದ್ಧಿ ಕಾಳಜಿ ಇಲ್ಲ, ಈ ಭಾಗದ ಯುವಕರ ಬಗ್ಗೆ ಕಾಳಜಿ ಇಲ್ಲ, ಈ ಭಾಗದ ಸಂಪೂರ್ಣ ಡೆವಲಪ್ಮೆಂಟ್ ಆಗಬೇಕಂತ ಕಾಳಜಿ ಇಲ್ಲ. ವಿನಾಕಾರಣ ಇರಲಿ ಪಾಪ ಅವರೊಂದು ಸಾಮರ್ಥ್ಯ ಪ್ರಕಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ಬೋದು, ಇರಬೇಕು. ಬಹುಶಃ ಅದು ಸಣ್ಣ ಒಂದು ಹೈದರಾಬಾದ್ ಕರ್ನಾಟಕ ಲೆಕ್ಕ ಇರಲಿಕ್ಕಿಲ್ಲ ಅವ್ರಿಗೆ. ಬೇಡ, ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಇರಲಿ ಅಂತೇಳಿ ನಾವು ಸಿದ್ದರಾಮಯ್ಯ ಬರೋದು. ಅದೇ ರೀತಿ ಸೈಮಲ್ಟೇನಿಯಸ್ಲಿ ಅವರ ಜೊತೆಗೇನೆ ಅವ್ರ ತಂದೆ ಶಿಷ್ಯರಾದಂಥವ್ರೆ ಒಬ್ಬ ಯುವಕ ಇವತ್ತು ಎಷ್ಟು ಅವರು ಒಂದು ಕೊಟ್ಟಂಥ ಆರೋಗ್ಯ ಇಲಾಖೆಯಲ್ಲಿ ಯಾವ ರೀತಿ ಪ್ರಮಾಣ ಹೆಚ್ಚಿಗೆ ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಅವರು ಗುಲ್ಬರ್ಗವನ್ನು ಹೆಲ್ತ್ ಹಬ್ಬಾಗಿ ಮಾಡಿದ್ರು. ಇವತ್ತು ಜಯದೇವ್ ಆಗಲಿ ಅಥವಾ ಟ್ರಾಮಾ ಸೆಂಟರ್ ಆಗಲಿ, ಇವತ್ತು ನಾನು ಮೆಡಿಕಲ್ ಆಫೀಸರ್ ಇದ್ದೀನಿ. ಟ್ರಾಮಾ ಅಂದರೆ ಬರೀ ಹೆಡ್ ಇಂಜುರಿ, ಬರೀ ಬಸವೇಶ್ವರ ಬಿಟ್ಟರೆ ಬೇರೆ ಗತಿ ಇರಲಿಲ್ಲ. ಅದ್ರ ನಮ್ಮಲ್ಲಿ ಬೆಡ್ ಕೊಡ್ಬೇಕಂತ ಭಾಳ ಪ್ರಾಬ್ಲಮ್. ಅದು ನಾವೇ ನಿರ್ಣಯ ಮಾಡ್ತಿದ್ವಿ. ಇವತ್ತು ಎಂಥ ಟ್ರಾಮಾ ಸೆಂಟರ್ ಆಗಿದೆ ಸರ್, ಜಯದೇವ್ ಅಂತದಾಗ್ಯದ. ಇವತ್ತು ನೋಡ್ರಿ, ನಿನ್ನೆ ನಮ್ಮ ಪೇಪರ್ನಾಗ ಓದ್ತಾರೆ, ಇವತ್ತು ಹುಬ್ಬಳ್ಳಿಯಾಗ ಒಂದು ಜಯದೇವ್ ಓಪನ್ ಮಾಡ್ಲಿಕ್ಕತ್ತಾರ. ತಾಯಿದೇನೋ ಒಂದು ಇದು ಮಾಡಿದ್ರು, ಮಕ್ಕಳದ್ದು ತಕ್ಲಿಕ್ಕೆ. ಸೊ ನಮ್ಮದು ಒಂದೇ ರಿಕ್ವೆಸ್ಟ್, ಅಭಿವೃದ್ಧಿ ರುಚಿ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ 317 ಉಪ ಸಮಿತಿ ಅಧ್ಯಕ್ಷರೇ ಮಾಡ್ತಾರೆ. ಈ ಭಾಗ ಒಂದೇನೋ ಸಂಪೂರ್ಣ ಅಭಿವೃದ್ಧಿ ಹೊಂದ ಅಂಥೇಳಿ ನಂದು ಒಂದು ಅಭಿಪ್ರಾಯ. ಅದಕ್ಕೆ ನಾವು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀವಿ. ಇವತ್ತು ESI ಒಂದು ಗೊತ್ತಿರ್ಬೋದು, ESI ಒಂದು ಮುಚ್ಚೋ ಪರಿಸ್ಥಿತಿ ಇತ್ತು. ಅದನ್ನು ಶರಣ್ ಪ್ರಕಾಶ್ ಪಾಟೀಲ್ ಹಿಂದೆ ಡೆಲ್ಲಿಗೆ ಹೋಗಿ ಆಫೀಸ್ ತಿರುಗಾಡಿ ಅದನ್ನು ಉಳಿಸೋ ಪ್ರಯತ್ನ ಮಾಡಿದರು. ಅಲ್ಲಿ ಒಂದು ಪ್ರಣಬ್ ಮುಖರ್ಜಿ ಪ್ರೆಸಿಡೆಂಟಿಂದ ಕರೆಸಿ ಅದನ್ನು ಅದು ಹಿನ್ನೆಲೆ ಹೇಳ್ತೀನಿ ನಿಮ್ಮನ್ನು, ಅದು ಉಳಿಸ್ಕೊಂಡ್ರು. ಇವತ್ತು ಅದೇ ರೀತಿ ಅವರು ಎಲ್ಲ ರೀತಿ ಕೆಲಸಗಳನ್ನು ಸ್ವಂತ ಮುತುವರ್ಜಿ ವಹಿಸಿ, ನನಗೇನು ಅವ್ರ ಬಗ್ಗೆ ಅವ್ರ ಪ್ರೇಮ ಪ್ರೀತಿ ಅಂತಿಲ್ಲ, ಇದ್ದರಲ್ಲೇ ಇವ್ರಿಗಿಂತ ಕೂಡ್ರಾಗಿ ಮಾಡಗಣ ಶ್ರೇಷ್ಠ ಅಂದಂಗೆ ಅಭಿವೃದ್ಧಿ ಮಾಡ್ತಾರೆ. ಅವ್ರಿಗೇನು ಕೊಟ್ಟರೆ ಮತ್ತು ಈ ಭಾಗವನ್ನು ಹಸನ ಆಗ್ತದೇನೋ, ಈ ಭಾಗದ ಯುವಕರಿಂದ ಆಗ್ತದೇನೋ. ಇದು ನೋಡಿ ಸರ್, ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಗಣನೀಯ ಪ್ರಮಾಣದಲ್ಲಿ, ಗಣನೀಯಲ್ಲ ಎಳ್ಳಷ್ಟು ಅಭಿವೃದ್ಧಿ ಆಗಿದೆ. ಇವತ್ತು ಉದ್ಯೋಗ 44,000 ಅಂತ ಅವ್ರು ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅದ ಎಲೆಕ್ಷನ್ದಾಗ 56,000, ಇಡೀ ರಾಜ್ಯಕ್ಕೆ 56,000 ಖಾಲಿ ಹೋಗ್ತಾರೆ. ನಮ್ಮಲ್ಲೇ 34,000 ಖಾಲಿ ಇವೆ. ಅದು ಹುದ್ದೆ ಭರ್ತಿಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ಎಲ್ಲೋ ದಾಡ ಒಂದು ಸ್ಟ್ರೈಕ್ ಆಯಿತು, ಮನೆ ಇವರು ಸ್ಟ್ರೈಕ್ ಮಾಡಿದ್ರು, ಎಲ್ಲ ಮಾಡ್ತೀವಿ ಅಂತಂದ್ರು, ಅಲ್ಲಿಗೆ ಕೂತು ಈ ಪೊಲೀಸ್ ನೇಮಕಾತಿ ಇದ್ದವ್ರಿ, ಯಾವುದೇ ನೇಮಕಾತಿ ಇವತ್ತು ಕೆಳಗೊಬ್ಬರು ಯಾರೋ ಬಂದಿರೋದು, ಒಬ್ಬ ತನ್ನ ಮಗನಿಗೆ 317 ಸೈಡ್ ಕೂಡಲೇ ಓಡಾಡಿಸ್ಲಿಕ್ಕೆ ಅಲ್ಲೂ ಸರಿಯಾಗಿ ನಮ್ಮ ಪ್ರಮಾಣ ಪತ್ರ ವಿತರಣೆ ಆಗ್ತಾಯಿಲ್ಲ. ಅದ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ಲ. ಏಪ್ರಿಲ್ 8ರಂದು ಅಫಜಲ್ಪುರ ರಸ್ತೆಯ ಹಡಗಿಲ್ ಹಾರುತಿ ಪೋಸ್ಟ್ನಲ್ಲಿ ಅದಮಾ CSR ಉಪಕ್ರಮದ ವತಿಯಿಂದ ಪರಿವರ್ತನಾ ಮಂದಿರದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಅದಮಾ ಶೇರ್ ಗ್ರೋ CSR ಉಪಕ್ರಮದ ವತಿಯಿಂದ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದು ಮತ್ತು ಭವಿಷ್ಯವನ್ನ ನಿರ್ಮಿಸುವ ಉದ್ದೇಶದಿಂದ ಪರಿವರ್ತನಾ ಮಂದಿರದ ಉದ್ಘಾಟನೆ, ಬೌದ್ಧಿಕ ಸಾಮರ್ಥ್ಯಕ್ಕಾಗಿ ವೃತ್ತಿಪರ ತರಬೇತಿಯು ಬುಧವಾರ ದಿನಾಂಕ 8 ಏಪ್ರಿಲ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿಯ ಅಫಜಲ್ಪುರ ರಸ್ತೆಯ ಕೊಲ್ಲೂರು ಗ್ರಾಮದ ಹಡಗಿಲ್ ಹಾರುತಿ ಪೋಸ್ಟಿನ ಪರಿವರ್ತನಾ ಮಂದಿರದಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅದಮಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅಧಿಕಾರಿಗಳಾದ ಅನಿಲ್ ಭಂಡಾರಿ, ಆನಂದ್ ಅಡ್ಡೇಮಲ್, ಪ್ರಭಾಕರ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಯಾಕಂದ್ರೆ ನಾಳೆ CSR ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಆ ಬಿಲ್ಡಿಂಗ್ ಉದ್ಘಾಟನೆ, ಆ ಬಿಲ್ಡಿಂಗ್ ಉದ್ದೇಶ ಏನಂದ್ರೆ ವಿಕಲಚೇತನ ಹುಡುಗರಿಗೆ ಟ್ರೈನಿಂಗ್ ಸೆಂಟರ್, ವೊಕೇಶನಲ್ ಟ್ರೈನಿಂಗ್ ಸೆಂಟರ್ ಮತ್ತು ಅವರು ಡೈಲಿ ಸ್ಕೂಲ್ ಸಲುವಾಗಿ ನಾವು ಅದು ಸ್ಕೂಲ್ ಓಪನ್ ಮಾಡ್ತಾ ಇದ್ದೇವೆ. ಆ ಸ್ಕೂಲ್ ವೆಚ್ಚ ನಾವು CSR ಪ್ರೋಗ್ರಾಮಲ್ಲಿ 40 to 45 lakhs ಖರ್ಚಾಗಿದೆ. ಆ ಓಪನಿಂಗ್ ನಾಳೆ ಇಟ್ಕೊಂಡಿದ್ದೆವು. ಮತ್ತು ಇದೇ ರೀತಿಯಾಗಿ ನಾವು ಕೋವಿಡ್ ಲಿಂದ ನಾವು ಕರ್ನಾಟಕದಲ್ಲಿ CSR ಪ್ರೋಗ್ರಾಮ್ ಮಾಡಿದ್ದು. ಒಂದು ಡ್ರೀಮ್ಸ್ ವಿಜಯನಗರ ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ನ್ಯಾಚುರಲ್ ಗ್ಯಾಸ್ ಆಕ್ಸಿಜನ್ ಪ್ರೊಡಕ್ಷನ್ ಪ್ಲಾಂಟ್ನು ಇನ್ಸ್ಟಾಲೇಷನ್ ಮಾಡಿದ್ದೆವು. ಅದು ನ್ಯಾಚುರಲ್ ಆಲ್ಮೋಸ್ಟ್ ಪರ್ ಡೇ 2000 to 2500 ಪೇಷಂಟಿಗೆ ಆಕ್ಸಿಜನ್ ಕೊಡುತ್ತೆ. ಆ ಆಕ್ಸಿಜನ್ ಏನು ವಿಮ್ಸ್ ಐತಲ್ಲ, ವಿಮ್ಸ್ ಪ್ಲಾಂಟ್ ಅಲ್ಲಿ ಮಾಡಿದ್ದೆವು. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಪ್ರೋಗ್ರಾಮ್ ಹಂಚ್ಕೊಂಡಿದ್ದೆವು. ನಾವು ವರ್ಷಿಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 1 to 1.5 crore ತನ ನಾವು ಕರ್ನಾಟಕದಲ್ಲಿ ವರ್ಷಿಗೆ CSR ಪ್ರೋಗ್ರಾಮ್ ಅಲ್ಲಿ ಖರ್ಚು ಮಾಡುತ್ತೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.
ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.